ಪಕ್ಷಕ್ಕೆ KRS ಪಾರ್ಟಿಗೆ ರವಿಕೃಷ್ಣ ರೆಡ್ಡಿ ಅವ್ರಿಗೆ ದೀಪಾ ಸಾರ್ಗೆ ಗುರುಮೂರ್ತಿ ಸಾರ್ಗೆ ಬಂಧುಗಳೇ ನಮಸ್ತೆ. ನನ್ನ ಸ್ವಾಮಿ ಅಂತ KRS ಪಕ್ಷದ ರೈತ ಘಟಕದ ಜಿಲ್ಲೆ ಅಧ್ಯಕ್ಷರು ಸ್ವಾಮಿ. ಇವತ್ತು ನಾವು ಸಾಗರಮಕ್ಕೆ ಅಭಿಯಾನ ಕಾರ್ಯಕ್ರಮಕ್ಕೆ ಬಂದಿದ್ದು. ನನ್ನ ಬಲಭಾಗದಲ್ಲಿರೋರು ಗೋಪಾಲ್ ಅವರು ಹುಣಸೂರು ತಾಲೂಕು ಅಧ್ಯಕ್ಷರು ಮತ್ತೆ ಪ್ರಧಾನ ಕಾರ್ಯದರ್ಶಿ ಮತ್ತೆ ಎಲ್ಲಾ ಸೈನಿಕರು ಎಲ್ಲಾ ಪದಾಧಿಕಾರಿಗಳು ಆಗಮಿಸಿದ್ದೇವೆ. ಇವತ್ತೇನು ಸಾಗರಮದಲ್ಲಿ ಅಭಿಯಾನ ಕಾರ್ಯಕ್ರಮ ಇಟ್ಕೊಂಡು ಸದಸ್ಯತ್ವನ ಮಾಡ್ದೋ. ಇವತ್ತು ತಾಲೂಕು ದಂಡಾಧಿಕಾರಿಯವ್ರಿಗೆ ಹೋಗಿ ಒಂದು ಮನವಿ ಕೊಟ್ಟು, ಏನು ಮನವಿ ಅಂದ್ರೆ ಅದು ಸಂಬಂಧಪಟ್ಟ ಲಂಚ ಮುಕ್ತ ಕರ್ನಾಟಕ ಅಂತ ಮಾಡ್ದೋ. ಅದ್ರಲ್ಲಿ ಏನು ಯಾರು ಲಂಚ ಇಸ್ಕೊತಾರೋ ಅದ್ರ ಮೇಲೆ ಗಮನ ಹರಿಸಿ, ಮತ್ತೆ ಯಾರು ಐಡೆಂಟಿ ಕಾರ್ಡ್ ಹಾಕೊಂಡಿಲ್ಲ ಅದನ್ನ ಗಮನ ಹರಿಸಿ, ಮತ್ತೆ ಏನು ಸತತವಾಗಿ ಅವ್ರನ್ನ ಸಾರ್ವಜನಿಕರನ್ನ ಓಡಾಡಿಸ್ತಾರೋ ಅದನ್ನ ಸ್ವಲ್ಪ ತಡೆಗಟ್ಟಿ ಅಂದ್ಬಿಟ್ಟು ಅವ್ರಿಗೆ ಒಂದು ಮನವಿ ಕೊಟ್ಟು ಬಂದು, ಅಲ್ಲಿಂದ ಬಂದು ರೈತ ಸಹಾಯಕ ಇದಕ್ಕೆ ಬಂದು ಕೃಷಿ ಇಲಾಖೆ ಬಂದು, ಕೃಷಿ ಇಲಾಖೆಯಲ್ಲಿ ಆ ಸಂಬಂಧಪಟ್ಟ ಅಧಿಕಾರಿಯವರು ಇರ್ಲಿಲ್ಲ. ಅದನ್ನ ಉಸ್ತುವಾರಿ ಯಾರು ನೋಡ್ಕೊಳ್ತಾವ್ರೋ ಅವ್ರಿಗೆ ಒಂದು ಮನವಿ ಕೊಟ್ಟು, ಏನಂತಂದ್ರೆ ರಸಗೊಬ್ಬರ 266 ರೂಪಾಯಿ ಇದೆ, ಅದ್ರ ಮೇಲೆ ತಗೊಂಡವ್ರಿಗೆ ಕ್ರಮ ತಗೊಳ್ಳಿ, ಇಲ್ಲ ಲೈಸೆನ್ಸ್ ರದ್ದು ಮಾಡಿ ಅಂತ ಹೇಳಿದೀವಿ. ಲಿಂಕ್ ತಗೊಳ್ಳುವಂತ ಅವಶ್ಯಕತೆ ಇಲ್ಲ. ಲಿಂಕ್ ಯಾರು ಬಲವಂತವಾಗಿ ಮಾಡ್ತಾರೋ ಆ ಲಿಂಕ್ ತಗೊಳ್ಳಿ ಅಂದ್ಬಿಟ್ಟು ಮಾಡ್ತಾರೋ ಅವ್ರನ್ನ ಮೊದ್ಲು ಲೈಸೆನ್ಸ್ ರದ್ದು ಮಾಡಿ ಅಂದ್ಬಿಟ್ಟು ಅವ್ರಿಗೆ ಒಂದು ಮನವಿ ಕೊಟ್ಟಿದ್ದೀವಿ. ರೈತರನ್ನ ತಟಸ್ಥವಾಗಿ ಓಡಾಡಿಸ್ಬೇಡಿ ಅಂತ ಹೇಳಿದಿವಿ. ರೈತರು ಪಾಪ ಈಗ ಇರೋದೇ ಮಳೆ, ಎಲ್ಲ ಅಪರೂಪ ಮಳೆ ಹುಯ್ತಾ ಇದೆ, ಮಳೆ ಇಲ್ಲ ಏನಿಲ್ಲ. ಈಗ ಭತ್ತ ಬೆಳೆಯೋ ಟೈಮಲ್ಲಿ ಗೊಬ್ಬರ ಸಿಗ್ತಾ ಇಲ್ಲ ಅಂದ್ರೆ ಸಾರ್ವಜನಿಕರಿಗೆ ರೈತರಿಗೆ ಬಾರಿ ತೊಂದರೆ ಇದೆ. ಅದಕ್ಕೋಸ್ಕರ ನಮ್ಮ KRS ಪಕ್ಷ ಸತತವಾಗಿ 6 ವರ್ಷದಿಂದವ ರೈತರಿಗೆ ಹೋಗಿ ಕಾರ್ಮಿಕರಿಗೆ ಮತ್ತೆ ಎಲ್ಲಾ ಸಂಪರ್ಕವಾಗಿ ನಾವು ದುಡಿತಾ ಇದ್ವಿ, ಮಾಡ್ತಾ ಇದ್ವಿ. ನಮ್ಮ ಕರ್ನಾಟಕದಲ್ಲಿ ಲಂಚ ಮುಕ್ತ ಕರ್ನಾಟಕ ಮಾಡ್ಬೇಕು ಅಂದ್ಬಿಟ್ಟು ಸತತವಾಗಿ 6 ವರ್ಷದಿಂದ ಮಾಡ್ತಾ ಇದ್ವಿ. 7 ವರ್ಷ ದಾಟ್ತಾ ಇದ್ವಿ. ಅದಕ್ಕೋಸ್ಕರ ಇವತ್ತು ಸಾಗರಮದಲ್ಲಿ ಸದಸ್ಯತ್ವ ಮಾಡಿ ಎಲ್ಲಾ ಅಧಿಕಾರಿಗಳು ಕೊಟ್ಟು, ಮತ್ತೆ ಈಗ ಬಸ್ ಸ್ಟಾಂಡ್ ಹತ್ತಿರ ಬಂದು ಬಸ್ ಸ್ಟಾಂಡ್ ಶೌಚಾಲಯ ನೋಡ್ದು ಅದರಟ್ಟಿದೆ, ಮತ್ತೆ ಸುತ್ತಮುತ್ತ ಎಲ್ಲ ಪೂರ್ತಿ ಕಸ ಕಡ್ಡಿಗಳೆಲ್ಲ ಹರಿದಿದೆ, ಕ್ಲೀನ್ ಮಾಡೋರಿಲ್ಲ, ಹೌಸ್ ಕೀಪಿಂಗ್ ಇಲ್ವಂತೆ. ಇದು ಸಂಬಂಧಪಟ್ಟ ಅಧಿಕಾರಿಗಳು ಏನ್ ಮಾಡ್ತಾವ್ರೆ, ದಯವಿಟ್ಟು ಇತ್ತಗೆ ಗಮನ ಹರಿಸಿ ಅದನ್ನ ಸರಿ ಮಾಡ್ಬೇಕು ಅಂತ ನಮ್ಮ KRS ಪಕ್ಷದ ವತಿಯಿಂದ ಕೇಳ್ಕೊತಾ ಇದೀವಿ. ನೀವೇನಾದ್ರು ಕ್ರಮ ತಗೊಳ್ಳಿಲ್ಲ ಅಂದ್ರೆ ನಾವು ಉಗ್ರ ಹೋರಾಟ ಮಾಡ್ಬೇಕಾದ್ರೆ KRS ಪಕ್ಷ ವತಿಯಿಂದ